ಮೈಲೇಜ್ ಬಂದು 25.65 ಬರುತ್ತೆ. 25.6. ಹೌದು. ಬೇಸಿಕ್ ವರ್ಷನ್ ಬಂದು 8,13,000 ಆಗುತ್ತೆ. 8,13,000 ರೂಪಾಯಿ ಕೊಟ್ಟರೆ ನಾನು ಗಾಡಿ ಮನೆಗೆ ತೊಗೊಂಡೋಗ್ಬೋದು. ಖಂಡಿತ. ಬೇರೆ ಎಕ್ಸ್ಟ್ರಾ ಏನು ಖರ್ಚು ಏನಿರಲ್ಲ ಸರ್. ಓಕೆ. ಸೊ ಇದಕ್ಕೆ ಸುಜುಕಿ ಕನೆಕ್ಟ್ ಅಂತ ಇನ್ಬಿಲ್ಟ್ ಒಂದು ಆಪ್ ಇರುತ್ತೆ ಸರ್. ಸುಜುಕಿ ಕನೆಕ್ಟ್ ಅಂತಂದ್ರೆ ಗಾಡಿ ಟ್ರ್ಯಾಕ್ ಮಾಡೋದು. ಸೊ ಮೊಬೈಲ್ ಅಲ್ಲೇ ಟ್ರ್ಯಾಕ್ ಮಾಡೋಂಥದ್ದು. ಬೇಸಿಕ್ ವರ್ಷನ್ ಏನಿದ್ರೆ 6 ಏರ್ ಬ್ಯಾಗ್ಸ್. 6 ಏರ್ ಬ್ಯಾಗ್ಸ್. ಹೌದು. ಟಾಪ್ ಎಂಡ್ ಮಾಡಲ್ಲ ಅಂದ್ರೆ ಎಷ್ಟಾಗುತ್ತೆ ಆನ್ ರೋಡ್ ಪ್ರೈಸ್? 11,41,000 ಆಗುತ್ತೆ. 11,41,000 ಆನ್ ರೋಡ್ ಪ್ರೈಸ್ ವಿತ್ ಕಂಪ್ಲೀಟ್ ಫೀಚರ್ಸ್. ಇಲ್ಲಿ ಏನು ಗಾಡಿ ಈ ಗಾಡಿ ಎಲ್ಲಿ ನಿಂತಿದೆ ಈ ಗಾಡಿ ಬಂದು 11,14,000 ವಿತ್ ಡ್ಯುಯಲ್ ಕಲರ್. ಹೌದು. ಡ್ಯುಯಲ್ ಕಲರ್ ಅಂದ್ರೆ ರೂಫ್ ಡಿಫರೆಂಟ್ ಕಲರ್ ಇರುತ್ತೆ, ಬಾಡಿ ಡಿಫರೆಂಟ್ ಕಲರ್ ಇರುತ್ತೆ. ಖಂಡಿತ ಸರ್. 11,41,000. 11,41,000 ಆನ್ ರೋಡ್ ಪ್ರೈಸ್. ಹಾಯ್ ಫ್ರೆಂಡ್ಸ್, ಇವತ್ತು ಮಾರುತಿ ಶಿಫ್ಟ್ ಅವರು ಹೊಸ ಗಾಡಿ ಲಾಂಚ್ ಮಾಡಿದ್ದಾರೆ 2024 ವರ್ಷನ್. ಸೊ ಅದ್ರ ಬಗ್ಗೆ ಏನೇನು ಫೀಚರ್ಸ್ ಇದೆ, ಮಾರ್ಕೆಟ್ ಪ್ರೈಸ್ ಏನಿದೆ, ಆನ್ ರೋಡ್ ಪ್ರೈಸ್ ಅದೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಪುನೀತ್ ಕುಮಾರ್ ಅಂತ ಹೇಳಿ. ಸೊ 2024 ಮಾರುತಿ ಶಿಫ್ಟ್ ಲಾಂಚ್ ಆಗಿದೆ. ಸೊ ಎಷ್ಟೋ ವ್ಯೂವರ್ಸ್ಗೆ ಸೊ ಏನು ಸ್ಪೆಸಿಫಿಕೇಶನ್ಸ್ ಇದೆ ಹೊಸ ಗಾಡಿ ಹಳೆ ಗಾಡಿಗಿಂತ ಹೊಸ ಗಾಡಿ ಏನು ಡಿಫ್ರೆನ್ಸ್ ಇದೆ ಅನ್ನೋದೊಂದು ಕನ್ಫ್ಯೂಷನ್ಸ್ ಇರುತ್ತೆ ಅವ್ರಿಗೆ, ಗಾಡಿ ಬುಕ್ ಮಾಡೋಕ್ಕಾಗಲಿ ಅಥವಾ ಗಾಡಿ ತೊಗೊಳಕ್ಕಾಗಲಿ. ಸೊ ನನಗೆ ಒಂದು ಕ್ವಿಕ್ ಆಗಿ ಟರ್ನ್ ಅರೌಂಡ್ ಮಾಡ್ತೀರಾ ಏನೇನು ಫೀಚರ್ಸ್ ಇದೆ ಹೊಸ ಗಾಡಿಲಿ? ಖಂಡಿತ ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆ. ಸೊ ಸ್ವಿಫ್ಟ್ ಅಂತ ಹೇಳಿದ್ರೆ ಲಾಸ್ಟ್ ವೀಕ್ ಮಾರುತಿಯಿಂದ ಲಾಂಚ್ ಆಗಿರೋದು. ಸೊ ನೆನ್ನೆ ನಮ್ಮ RNS ಮೋಟರ್ಸ್ ನೆಲಮಂಗಲ ಬ್ರಾಂಚ್ ಅಲ್ಲಿ ನೆನ್ನೆ ಲಾಂಚ್ ಮಾಡಿದೀವಿ. ಸೊ ಖ್ಯಾತ ಚಲನಚಿತ್ರ ನಟ ಬಂದು ವಿನೋದ್ ರಾಜ್ ಸರ್ ಬಂದು ಇನಾಗ್ರೇಷನ್ ಮಾಡಿದ್ರು ನಿನ್ನೆ. ಸೊ ಇವಾಗ ಓಲ್ಡ್ ಸ್ವಿಫ್ಟ್ ನ್ಯೂ ಸ್ವಿಫ್ಟ್ ಅಂತ ಹೇಳಿದ್ರೆ ಓಲ್ಡ್ ಸ್ವಿಫ್ಟ್ಗಿನ್ನ ಫೇಸ್ ಲಿಫ್ಟ್ ಮಾಡಿ ಬಿಟ್ಟಿದ್ದಾನೆ. ಫೇಸ್ ಲಿಫ್ಟ್ ಅಂತ ಹೇಳಿದ್ರೆ ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ತುಂಬಾ ಬೇಸಿಕ್ ವರ್ಷನ್ ಇಂದಾನೆ 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ಮತ್ತೆ ಫೆಂಡರ್ ಲುಕ್ ಆಗಿರ್ಬೋದು. ಓಕೆ. ಮತ್ತೆ ಸುಜುಕಿ ಕನೆಕ್ಟ್ ಅಂತ ಹೇಳಿ ಓಕೆ ಹೊಸ ಹೊಸ ಫೀಚರ್ಸ್ಗಳೊಂದಿಗೆ. ಮತ್ತೆ ಇನ್ಸೈಡ್ ಅಂತಂದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಏನಿದೆ. ಓಕೆ. ಸೊ ಆ ಟಚ್ ಸ್ಕ್ರೀನ್ ಸಿಸ್ಟಮ್ ಮುಂಚೆ ಬಂದು 7 ಇಂಚಸ್ ಬರ್ತಾ ಇತ್ತು, ಇವಾಗ 9 ಇಂಚಸ್ ಬರುತ್ತೆ. ಸೊ 9 ಇಂಚಸ್ ಟಚ್ ಸ್ಕ್ರೀನ್. ಹೌದು ಸರ್. ಮತ್ತೆ ವೈರ್ಲೆಸ್ ಚಾರ್ಜರ್ ಮುಂಚೆ ಇರೋ ಗಾಡಿಗೆ ಬರ್ತಿರ್ಲಿಲ್ಲ. ಸೊ ಇವಾಗ ವೈರ್ಲೆಸ್ ಚಾರ್ಜರ್ ಕೂಡ ಬಂದು ನಿಮಗೆ ZX ಪ್ಲಸ್ ವರ್ಷನ್ ಅಲ್ಲಿ ಬರುತ್ತೆ. ಓಕೆ. ಸೊ ತುಂಬಾ ಬೇಸಿಕ್ ವರ್ಷನ್ ಅಂತಂದ್ರೆ LXi ವರ್ಷನ್ ಇಂದಾನೆ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾನೆ. 6 ಏರ್ ಬ್ಯಾಗ್ಸ್. ಸೇಫ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ. ಸೊ ಇವಾಗ ಮುಂಚೆ ಇರೋ ವೆಹಿಕಲ್ಗೂ ಈಗಿರೋ ವೆಹಿಕಲ್ಗೂ ಮೈಲೇಜ್ ಅಲ್ಲೂ 2.5 ಕಿಲೋಮೀಟರ್ ಜಾಸ್ತಿ ಆಗಿದೆ. ಈಗ 25.65 ಬರುತ್ತೆ. 25.65. ಹೌದು. ಸೊ ಇವಾಗ ಕಂಪನಿ ಕ್ಲೈಮ್ ಮಾಡಿರೋದೇ 25.65. ಹೌದು ಸರ್. ಲುಕ್ ವೈಸ್ ಆಗಿ ಓಕೆ. ಸೊ ಇಂಡಿಕೇಶನ್ ಚೇಂಜಸ್ ಆಗಿದೆ. ಓಕೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಗಾಡಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಇದು ಇವಾಗ ಇಲ್ಲಿ ಶೋ ತೋರಿಸ್ತಾರ ನಾವು ಟಾಪ್ ಎಂಡ್. ಟಾಪ್ ಎಂಡ್ ಸರ್, ಇದು ಫುಲ್ ಟಾಪ್ ಎಂಡ್ ZXi ಪ್ಲಸ್. ಓಕೆ. ಇದು ಎಷ್ಟು ಲೀಟರ್ ಸರ್? ಬೂಟ್ ಸ್ಪೇಸ್ ಬಂದು ನಿಮಗೆ 268 ಲೀಟರ್ ಬರುತ್ತೆ. 268 ಲೀಟರ್. ಅದಲ್ಲದೆ ಮತ್ತೆ ಹಿಂದೆ ಬ್ಯಾಕ್ ಸೀಟ್ ಬಂದು ನಿಮಗೆ 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಓಕೆ. ಸೊ ನಿಮ್ಗೆ ಏನಾದ್ರು ಲಗೇಜ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ 60-40 ಸ್ಪ್ಲಿಟ್ ಮಾಡಿ ಕೂಡ ಕೂತ್ಕೋಬಹುದು. ಇದರಿಂದ ಕೂಡ ಮಡಿಸಬಹುದು. ಹೌದು ಸರ್. ಇಲ್ಲ ನಾಬ್ ಇದೆ. ಸೊ ಓಕೆ. ಓಕೆ. 60-40 ಆಫ್. ಓಕೆ, ಗೊತ್ತಾಯ್ತು. ಇದರಲ್ಲಿ ಈ ತರ ಕೂಡ ಫುಲ್ ಫೋಲ್ಡ್ ಮಾಡಬಹುದು. ಸೊ ಲಗೇಜ್ ಸ್ಪೇಸ್ ಕೂಡ ಜಾಸ್ತಿ ಸಿಗುತ್ತೆ ನಿಮಗೆ. ಓಕೆ. ಸೊ ಇದಕ್ಕೆ ಸ್ಪೇರ್ ವೀಲ್ ಎಲ್ಲಿ ಲೊಕೇಟ್ ಆಗಿದೆ? ಸ್ಪೇರ್ ವೀಲ್ ಇಲ್ಲ. ಓಕೆ. ಸೊ ಇದರಿಂದ ನಿಮಗೆ ಜಾಸ್ತಿ ಲಗೇಜ್ ಅಕಸ್ಮಾತ್ ಏನಾದರೂ ತುಂಬಾ ಲಾಂಗ್ ಡ್ರೈವ್ ಒಂದು 2 ಜನ 3 ಜನ ಫ್ಯಾಮಿಲಿ ಹೋಗ್ತಾ ಇದ್ರೆ ಓಕೆ. ಸೊ ನಿಮಗೆ ಲಗೇಜ್ ಸ್ಪೇಸ್ ಜಾಸ್ತಿ ಸಿಗೋದಕ್ಕೆ 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಅದರಿಂದ 4 ಜನ ಕೂತ್ಕೊಂಡು ಕೂಡ ಲಗೇಜ್ ಜಾಸ್ತಿ ಹಾಕೋಬಹುದು, 3 ಜನ ಕೂತ್ಕೊಂಡು ಕೂಡ ಲಗೇಜ್ ಜಾಸ್ತಿ ಹಾಕೋಬಹುದು. ಓಕೆ. ಇದೇನಿದು? ಕ್ಯಾಮ್ರಾ ಸರ್ ಅದು. ಸೊ ಇದು ಬ್ಯಾಕ್ ಸೈಡ್ ಕ್ಯಾಮ್ರಾ. 360 ಡಿಗ್ರಿ ಕ್ಯಾಮ್ರಾ ಆಪ್ಷನ್ ಇದೆಯಾ? ಇಲ್ಲ ಸರ್, ಇಲ್ಲ ಸರ್, ನಾರ್ಮಲ್ ಕ್ಯಾಮ್ರಾ ಸರ್. ಓಕೆ. ಸೊ ಅದಲ್ಲದೆ ಇಂಟೀರಿಯರ್ ಅಲ್ಲಿ ನಿಮಗೆ ರೇರ್ ವೆಂಟ್ AC ಕೂಡ ಕೊಟ್ಟಿದ್ದಾನೆ ಸರ್ ಇವಾಗ. ರೇರ್ ವೆಂಟ್ AC. ಹೌದು. ZXi ಮತ್ತೆ ZXi ಪ್ಲಸ್ ಅಲ್ಲಿ ಓಕೆ ಅಂತ ಹೇಳಿದ್ರೆ LXi VXi ಬರಲ್ಲ. ಸೊ ZXi ಪ್ಲಸ್ ಅಲ್ಲಿ ನಿಮಗೆ ರೇರ್ ವೆಂಟ್ AC ಕೂಡ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ರೇರ್ ಖಂಡಿತ AC ಬರುತ್ತೆ. ಹೌದು. ಅಲಾಯ್ ವೀಲ್ ಕೂಡ ಒಂದು ಸ್ವಲ್ಪ ಪ್ರಿಸಿಷನ್ ಕಟ್ ಅಲಾಯ್ ವೀಲ್ ಬರುತ್ತೆ, ಡಿಫರೆಂಟ್ ಆಗಿದೆ. ಸೊ ಇದರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ. ಓಕೆ. ಇದು ಸೈಜ್ ಏನಿದು? ಸೊ 15 ಸರ್. 15 ಇಂಚಸ್. ಓಕೆ. ಸೊ ಓಕೆ. ಇದು ಕಲರ್ ಡಿಫರೆನ್ಸ್ ಕಾಣ್ತಾ ಇತ್ತಲ್ಲ ನಮಗೆ, ಲೈಕ್ ಟಾಪ್ ಒಂದು ಕಲರ್ ಇದೆ. ಸರ್ ಇದು ಟಾಪ್ ಎಂಡ್ ಅಲ್ಲಿ ಡ್ಯೂಯಲ್ ಕಲರ್ ಆಪ್ಷನ್ ಇದೆ, 3 ಕಲರ್ ಆಪ್ಷನ್ ಬರುತ್ತೆ. ಸೊ ರೆಡ್ ಅಂಡ್ ಬ್ಲಾಕ್, ವೈಟ್ ಅಂಡ್ ಬ್ಲಾಕ್ ಆ ತರ ಕಾಂಬಿನೇಷನ್ ಬರುತ್ತೆ ಸರ್. ಇದು ಟಾಪ್ ಎಂಡ್ ಅಲ್ಲಿ ಮಾತ್ರ ಸಿಗುವಂತದ್ದು. ಸೊ ಮಿಡಲ್ ವರ್ಷನ್ ಅನ್ನು ನೀವು ಕಸ್ಟಮೈಸ್ ಮಾಡಬಹುದು. ಸೊ ಎಕ್ಸಾಂಪಲ್ ಇವಾಗ VXi ನಲ್ಲಿ ಸಿಂಗಲ್ ಕಲರ್ ಮಾತ್ರ ರೆಡ್ ಇರುತ್ತೆ ಅಂತ ಅನ್ಕೊಳ್ಳಿ, ಇಲ್ಲ ವೈಟ್ ಇರುತ್ತೆ. ಅದನ್ನ ರೂಫ್ ಬ್ಲಾಕ್ ನಾವೇ ಮಾಡ್ತೀವಿ ಸರ್, ಶೋರೂಮ್ ಕಡೆಯಿಂದಾನೆ ಮಾಡಿಸ್ತೀವಿ. ಓಕೆ.
ಸೊ ಅದ್ ಬಿಟ್ರೆ ಫ್ರಂಟ್ ಅಲ್ಲಿ ಏನೇನ್ ಚೇಂಜಸ್ ಇದೆ? ಸೊ ಫ್ರಂಟ್ ಅಲ್ಲಿ ನಿಮಗೆ LED ಪ್ರೊಜೆಕ್ಟರ್ ಬರುತ್ತೆ ಸರ್. ಓಕೆ. LED ಪ್ರೊಜೆಕ್ಟರ್ ವಿತ್ DRL ಬರುತ್ತೆ. ವಿತ್ DRL ಬರುತ್ತೆ. ಓಕೆ. ಅದ್ ಬಿಟ್ರೆ ಇದು ಓಲ್ಡ್ ಮಾರುತಿ ಶಿಫ್ಟ್ ಕಂಪೇರ್ ಮಾಡಿದ್ರೆ ಇದು ಈ ಗ್ರಿಲ್ ಅಲ್ಲಿ ಚೇಂಜಸ್ ಆಗಿದೆ ಅಲ್ಲ? ಹೌದು ಸರ್, ಫ್ರಂಟ್ ಗಾರ್ನಿಶ್ ಚೇಂಜಸ್ ಬರುತ್ತೆ ಸರ್. ಕಂಪ್ಲೀಟ್ ಫ್ರಂಟ್ ಗ್ರಿಲ್ ಚೇಂಜಸ್ ಬರುತ್ತೆ ಸರ್. ಇದರಿಂದ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ. ಸೊ ಈ ಚೇಂಜಸ್ ಮಾಡಿರೋದ್ರಿಂದ ಸರ್. ಸರಿ ಸೊ ಇಂಜಿನ್ ಸ್ಪೆಸಿಫಿಕೇಶನ್ ಸರ್, ಇಂಜಿನ್ ಸ್ಪೆಸಿಫಿಕೇಶನ್ ಬಂದು 1197 cc ಬರುತ್ತೆ, ಅಂದ್ರೆ 1200 1.2 ಲೀಟರ್ cc ಬರುತ್ತೆ. ಸೊ 3 ಸಿಲಿಂಡರ್ 12 ವ್ಯಾಲ್ವ್ಸ್ ಬರುತ್ತೆ. ಸೊ ಇದು ನ್ಯೂ ಟೆಕ್ನಾಲಜಿ ಆಗಿರೋದ್ರಿಂದ ಮೈಲೇಜ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಕೂಡ. ಇದು ಯಾವ ಸೀರೀಸ್ ಇಂಜಿನ್ ಅಂತ ಹೇಳಿದ್ರೆ? Z ಸೀರೀಸ್ ಇಂಜಿನ್ ಅಂತ ಹೇಳಿ. ಸೊ ಹಳೆದು ಶಿಫ್ಟ್ ವೆಹಿಕಲ್ ಯಾವ ಸೀರೀಸ್? K ಸೀರೀಸ್ ಇತ್ತು ಸರ್. ಅದು K ಸೀರೀಸ್ ಇತ್ತು. ಇವಾಗ ಹೊಸ ಟೆಕ್ನಾಲಜಿಯೊಂದಿಗೆ Z ಸೀರೀಸ್ ಬಂದಿದೆ. Z ಸೀರೀಸ್ ಬಂದಿದೆ. ಹೌದು ಸರ್. ಸೊ ಟಾಪ್ ಹ್ಯಾಂಡಲ್ ಅಲ್ಲಿ ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ. ಕೀಲೆಸ್ ಎಂಟ್ರಿ ಜಸ್ಟ್ ಕೀನ್ ನಮ್ಮ ಜೋಬಲ್ಲಿ ಪಾಕೆಟ್ ಅಲ್ಲಿ ಇಲ್ಲ ಅಂದ್ರೆ ಸೊ ಡ್ಯಾಶ್ ಬೋರ್ಡ್ ಹತ್ರ ಇಟ್ಟರೆ ಆಯ್ತು ಸರ್. ಸೊ ಇದು ಯಾವ ಮಾಡೆಲ್ ಇಂದ ಕೀಲೆಸ್ ಎಂಟ್ರಿ ಸಿಗುತ್ತೆ? ಬೇಸಿಕ್ ಮಾಡೆಲ್ ಕೀಲೆಸ್ ಎಂಟ್ರಿ ಇರುತ್ತೆ. VXI ಆಪ್ಷನಲ್ ಇಂದ ಸಿಗುತ್ತೆ ಸರ್. VXI ಆಪ್ಷನ್. LXI VXI ಎರಡಕ್ಕಿರಲ್ಲ. ಸೊ VXI ಆಪ್ಷನಲ್ ಅಂತ ಒಂದು ಈಗ ಪ್ರೆಸೆಂಟ್ ಬಿಟ್ಟಿರೋ ವೆಹಿಕಲ್ ಅಲ್ಲಿ ಇದೆ. ಓಕೆ. ಸೊ ನಿಮಗೆ ಸ್ಟೀರಿಂಗ್ ಕಾಲಮ್ ಬಂದು ಒಂಥರ ಗ್ಲಾಸಿ ಫಿನಿಶ್ ಬರುತ್ತೆ ಸರ್ ಈಗ ಪ್ರೆಸೆಂಟ್ ಇರೋ ವೆಹಿಕಲ್ ಗೆ. ಸೊ ನಮಗೇನಂತ ಹೇಳಿದ್ರೆ ಮುಂಚೆ ಬಂದು 7 ಇಂಚಸ್ ಬರ್ತಾ ಇತ್ತು, ಇವಾಗ 9 ಇಂಚಸ್ ಡಿಸ್ಪ್ಲೇ ಬರುತ್ತೆ. ಸೊ ಕಂಪ್ಲೀಟ್ ಕಾರ್ನ ಟ್ರ್ಯಾಕ್ ಮಾಡಬಹುದು ನಾವೆಲ್ಲ ಕೂತ್ಕೊಂಡು. ಖಂಡಿತ ಸರ್. ಇವಾಗ ಮೊಬೈಲ್ ಅಲ್ಲಿ ಸುಜುಕಿ ಕನೆಕ್ಟ್ ಅಂತ ಏನಿದೆ ಆಪ್ ಇನ್ಸ್ಟಾಲ್ ಮಾಡಿ ಸೊ ಅದನ್ನ ಆಕ್ಟಿವೇಶನ್ ಮಾಡ್ಕೊಂಡ್ರೆ ಸೊ ಗಾಡಿ ಎಲ್ಲಿ ಡ್ರೈವ್ ಆಗ್ತಿದೆ, ಎಷ್ಟು ಕಿಲೋಮೀಟರ್ ರನ್ ಆಗ್ತಿದೆ, ಸೊ ಅಬೌವ್ 120 ಹೋದ್ರೆ ಅದರಿಂದ ವಾರ್ನಿಂಗ್ ಲೈಟ್ ಆಗಿರ್ಬೋದು. ಸೊ ಎಕ್ಸಾಂಪಲ್ ಹಿಂದ್ಗಡೆ ಏನಾದ್ರು ಮಕ್ಕಳು ಕೂತಿರ್ತಾರೆ, ಸೊ ಡೋರ್ ಏನಾದ್ರು ಓಪನ್ ಆಯ್ತು, ಸೊ ಅದೇ ಇಂಡಿಕೇಶನ್. ಎಕ್ಸಾಂಪಲ್ ನಾವ್ ಇವಾಗ ಗಾಡಿ ಪಾರ್ಕ್ ಮಾಡಿ ಲಾಕ್ ಮಾಡದೆ ಮನೆ ಒಳಗಡೆ ಕೂತ್ಕೊಂಡ್ಬಿಟ್ವಿ, ಸೊ ಅದನ್ನ ಮೊಬೈಲ್ ಅಲ್ಲೇ ನೋಡಿ ಗಾಡಿ ಲಾಕ್ ಆಗಿದೆಯಾ ಅನ್ಲಾಕ್ ಆಗಿದೆಯಾ. ಬೇರೆ ಗಾಡಿಗಳು ಕಂಪೇರ್ ಮಾಡಿದಾಗ ಇವನ್ ನನ್ನ ಗಾಡಿನೇ ತಗೊಂಡಾಗ ಮಾರುತ್ತಿದ್ದು ನಾನು ಲಾಕ್ ಆಗಿದೆಯಾ ಇಲ್ಲ ಅನ್ನೋದೇ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಮೇ ಬಿ ಇದು ಅದು ಒಂದು ಅಡ್ವಾಂಟೇಜ್ ಫೀಚರ್ ಅಂತಾನೆ ಹೇಳ್ಬೋದು. ಹಾ ಸರ್, ಅಲ್ಲೇ ಕೂತ್ಕೊಂಡು ನೀವು ಯಾವ ಡೋರ್ ಓಪನ್ ಆಗಿದೆ ಅಂತ ಕೂತ್ಕೊಂಡು ಮೊಬೈಲ್ ಅಲ್ಲೇ ನೋಡಬಹುದು. ಓಕೆ. ಸೊ ಈ ಸುಜುಕಿ ಕನೆಕ್ಟ್ ಅಂತ ಆಪ್ಷನ್ಸ್ ಏನಿದೆ, ಸೊ ಇದು ಬೇಸಿಕ್ ಮಾಡೆಲ್ ಅಲ್ಲಿ ಇಲ್ಲ. ಬೇಸಿಕ್ ಮಾಡೆಲ್ ಅಲ್ಲಿ ಇಲ್ಲ. ಬೇಕು ಅಂದ್ರೆ ಅಡಿಷನಲ್ ಆಗಿ ಆಕ್ಸೆಸರೀಸ್ ಅಲ್ಲಿ ಹಾಕ್ಸ್ಬೋದು ಸರ್. ನೀವು ಹಾಕೊಡ್ತೀರಾ ಎಕ್ಸ್ಟ್ರಾ? ಹೌದು ಸರ್, ಅಡಿಷನಲ್ ಆಗಿ ಸಿಗುತ್ತೆ. ಬಟ್ ZXi ಪ್ಲಸ್ ಅಲ್ಲಿ ಇನ್ಬಿಲ್ಟ್ ಬರುತ್ತೆ. ಓಕೆ. ಸೊ ಇದು AC, ಇದು ಆಟೋ AC ಸರ್ ನಿಮಗೆ. ಓಕೆ. ಸೊ ಟೆಂಪರೇಚರ್ ನಿಮ್ಗೆ ಎಷ್ಟು ಬೇಕು ಅಂದ್ರೆ ಕ್ಯಾಬಿನ್ ಟೆಂಪರೇಚರ್ ಎಷ್ಟು ಬೇಕು ಅಂತ ಸೆಟ್ ಮಾಡಿ ಬಿಟ್ರೆ ಥ್ರೂ ಔಟ್ ಜರ್ನಿ ಸೇಮ್ ಕಂಟಿನ್ಯೂ ಆಗುತ್ತೆ. ಪದೇ ಚೇಂಜ್ ಮಾಡಬೇಕು ಅನ್ನೋ ಆಪ್ಷನ್ ಇರಲ್ಲ. ಸೊ ಇದು ಡ್ರೈವರ್ ಫ್ರೆಂಡ್ಲಿ ಆಗಿ ಸ್ವಲ್ಪ ಲಿಟ್ಲ್ ಬಿಟ್ ಅಂದ್ರೆ ಡ್ರೈವಿಂಗ್ ಸೈಡ್ ಸ್ವಲ್ಪ ಕ್ರಾಸ್ ಆಗಿ. ಸೊ ನಾವು ಡ್ಯಾಶ್ ಬೋರ್ಡ್ ನೋಡಬಹುದು. ನಾರ್ಮಲ್ ಆಗಿ ನನಗೆ ಏನ್ ಅನಿಸ್ತಾ ಐತೆ ಅಂದ್ರೆ ಡ್ಯಾಶ್ ಬೋರ್ಡ್ ಸ್ವಲ್ಪ ಕ್ರಾಶ್ ಆಗಿದೆ, ಲೈಕ್ ಟುವರ್ಡ್ಸ್ ಡ್ರೈವರ್ ಸೀಟ್ ಇದು ಬೆಂಡ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಲೈಕ್ ಮೋರ್ ಕನ್ವೀನಿಯಂಟ್ ಗೋಸ್ಕರ ಈ ತರ ಹೊಸ ಡಿಸೈನ್ ಇದೆ. ಈ ಕಾರಲ್ಲಿ ಅಷ್ಟೇ ಡಿಸೈನ್ ಇದೆಯಾ ಅಲ್ಲ ಓಲ್ಡ್ ಶಿಫ್ಟ್ ಅಲ್ಲಿ ಈ ತರ ಡಿಸೈನ್? ಓಲ್ಡ್ ಶಿಫ್ಟ್ ಅಲ್ಲಿ ಇರಲಿಲ್ಲ ಸರ್, ನ್ಯೂ ಶಿಫ್ಟ್ ಅಲ್ಲಿ ಇದೊಂದು ಆಕ್ಚುಲಿ ಇದು ಒಳ್ಳೆ ಫೀಚರ್ ಅನ್ಸುತ್ತೆ. ಹೌದು ಸರ್. ಈಗ ಔಟ್ಸೈಡ್ ಕಂಟ್ರಿ ಅಲ್ಲಿ ನೋಡಿದಾಗ ಈ ಫೀಚರ್ ಇತ್ತು ಆಕ್ಚುಲಿ, ಲೈಕ್ ಟುವರ್ಡ್ಸ್ ಡ್ರೈವರ್ ಸೀಟ್ ಬೆಂಡಿಂಗ್. ಡ್ರೈವರ್ ಫ್ರೆಂಡ್ಲಿ ಸರ್. ಡ್ರೈವರ್ ಫ್ರೆಂಡ್ಲಿ ಸರ್. ಓಕೆ. ಸೊ ಮತ್ತೆ ವೈರ್ಲೆಸ್ ಚಾರ್ಜಿಂಗ್ ಇದೆ ಸರ್. ವೈರ್ಲೆಸ್ ಚಾರ್ಜಿಂಗ್. ZXi ಪ್ಲಸ್ ಅಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಓಕೆ. ಸೊ ವೈರ್ಲೆಸ್ ಚಾರ್ಜರ್ ಅಂದ್ರೆ ನೀವು ಐಫೋನ್ 13 ಎಬೋ ಯಾವ್ದು ಆಂಡ್ರಾಯ್ಡ್ ವರ್ಷನ್ ಫೋನ್ ಇಟ್ಕೊಂಡಿರ್ತೀರಾ, ಸೊ ಅದು ಚಾರ್ಜ್ ಆಗುತ್ತೆ. ಓಕೆ. ಸೊ ಅದು ನಿಮಗೆ ಅಡ್ವಾಂಟೇಜ್. ಸೊ ವೈರ್ಲೆಸ್ ಜೊತೆಗೆ USB ನೂ ಆಪ್ಷನ್ ಇದೆ. USB ಇದೆ, ಆಕ್ಸ್ ಕೇಬಲ್ ಇದೆ. ಓಕೆ. ಸೊ ಚಾರ್ಜಿಂಗ್ ಆಪ್ಷನ್ ಇದೆ, ಚಾರ್ಜಿಂಗ್ ಪಾಯಿಂಟ್. ಸೊ ರೇರ್ ಇವೆಂಟ್ AC ಬರುತ್ತೆ. AC ಇದೆ. ಸೊ AC ನ ಕಂಟ್ರೋಲ್ ಮಾಡಬಹುದು. ಹೌದು ಸರ್. ನಿಮಗೆ ಸಿ ಟೈಪ್ ಅಂದ್ರೆ ಬ್ಯಾಕ್ ಸೈಡ್ ಕೂಡ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಸರ್. ಓಕೆ. ಬ್ಯಾಕ್ ಸೈಡ್ ಕೂಡ ನಿಮಗೆ ಚಾರ್ಜಿಂಗ್, ಮೊಬೈಲ್ ಓಲ್ಡ್ ಯೂಸ್ ಮಾಡು. ಹೌದು, ಮೊಬೈಲ್ ಚಾರ್ಜಿಂಗ್ ಮಾಡೋದು, ಹಿಂದ್ಗಡೆ ಕೂತ್ಕೊಂಡಿರೋರು ಕೂಡ ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು. ಓಕೆ. ಸೊ ಆರ್ಮ್ ರೆಸ್ಟ್ ಅಂತ ಏನಾರ ಆಪ್ಷನ್ ಇಲ್ವಾ ಇದಕ್ಕೆ? ಸರ್ ಕೊಟ್ಟಿಲ್ಲ ಸರ್, ಆರ್ಮ್ ರೆಸ್ಟ್ ಕೊಟ್ಟಿಲ್ಲ. ಸೊ ಅದ್ ಬಿಟ್ರೆ ಸ್ಟೇರಿಂಗ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ? ನಿಮಗೆ ಟಿಲ್ಟ್ ಬರುತ್ತೆ ಸರ್. ಓಕೆ. ಸೊ ಅಪ್ ಅಂಡ್ ಡೌನ್ ಮಾಡೋ ಅಂತದ್ದು, ಅಂದ್ರೆ ನಿಮ್ಗೆ ಯಾವ ಡ್ರೈವರ್ ಕಂಫರ್ಟ್ ಬೇಕು ಆ ತರ ಕಂಫರ್ಟ್ ಮಾಡ್ಕೊಂಡು. ಈಗ ಎಕ್ಸಾಂಪಲ್ ತುಂಬಾ ಕೆಳಗಡೆ ಅಂದ್ರೆ ಸ್ಟೀರಿಂಗ್ ನ ಕೆಳಗಡೆ ಡೌನ್ ಮೇಲೆ ಮಾಡೋರು ಓಡಿಸೋರು ಇರ್ತಾರೆ. ಓಕೆ. ಸೊ ಇಲ್ಲ ಅಂದ್ರೆ ಸ್ಟೀರಿಂಗ್ ನ ಸ್ವಲ್ಪ ಅಪ್ ಮಾಡಿ ಓಡಿಸೋರು ಇರ್ತಾರೆ. ಸೊ ಡ್ರೈವರ್ ಯಾವ ತರ ಕನ್ವೀನಿಯಂಟ್ ಬೇಕು ಆ ತರ ಅಂತ ಹೇಳಿದ್ರೆ ಇಂಡಿಕೇಶನ್ ಆಗುತ್ತೆ. ಓಕೆ. 6 ಏರ್ ಬ್ಯಾಗ್ಸ್ ಅಂದ್ರೆ ಫ್ರಂಟ್ 2 ಇದೆ. ಫ್ರಂಟ್ 2 ಇದೆ ಸರ್. ಓಕೆ. ಕರ್ಟನ್ಸ್ 2 ಇದೆ. ಇದು ಅಲ್ಲ ಪ್ಯಾಸೆಂಜರ್ಗೂ ಇದೆ, ಡ್ರೈವರ್ ಮಾತ್ರ? ನಾನು ಡ್ರೈವರ್ ಎರಡಕ್ಕೂ ಇದೆ ಸರ್. ಡ್ರೈವರ್ಗೂ ಪ್ಯಾಸೆಂಜರ್ಗೆ ಎರಡು ಇದೆ. ಹೌದು ಸರ್. ಓಕೆ. ಸೊ ಮಿರರ್ ಕಂಟ್ರೋಲ್ಡ್? ಮಿರರ್ ನಿಮಗೆ ಫೋಲ್ಡಬಲ್ ಅಡ್ಜಸ್ಟಬಲ್ ಎರಡು ಇದೆ ಸರ್. ಫೋಲ್ಡಬಲ್ ಪ್ಲಸ್ ಅಡ್ಜಸ್ಟಬಲ್ ಇದೆ. ಸೊ ಲೆಫ್ಟ್ ಅಂದ್ರೆ ಲೆಫ್ಟ್ ಗೆ ಇಂಡಿಕೇಶನ್ ಮಾಡ್ಕೊಂಡು ಅಡ್ಜಸ್ಟ್ ಬೇಕಾದ್ರೂ ಮಾಡ್ಕೋಬಹುದು. ಬೇಡ ಅಂದ್ರೆ ಫೋಲ್ಡ್ ಬೇಕಾದ್ರೂ ಮಾಡಬಹುದು. ಓಕೆ.
ನಿಮಗೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಕೊಟ್ಟಿದ್ದೇನೆ ಸರ್. ಓಕೆ ಗಾಡಿ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಹೇಳಿದ್ರೆ ಗಾಡಿ ನಿಮಗೆ ಸ್ಲೋ ಆಗೋ ಮೂವ್ಮೆಂಟ್ ಅಲ್ಲಿ ಸ್ಟಾಪ್ ಮಾಡಿರೋ ಮೂವ್ಮೆಂಟ್ ಅಲ್ಲಿ ಓಕೆ ಸೊ ಗೇರ್ ಲಿವರ್ ಎಂಗೇಜ್ ಇರದೆ ಸೊ ಜಸ್ಟ್ ಇದು ಗಾಡಿ ಸ್ಟಾಪ್ ಮಾಡಿದಾಗ ನೆಕ್ಸ್ಟ್ 180 ಸೆಕೆಂಡ್ಸ್ ವರೆಗೂ ಟೈಮಿಂಗ್ಸ್ ಇರುತ್ತೆ. ಓಕೆ ಸೊ ಜಸ್ಟ್ ನೀವು ಕ್ಲಚ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಓ ಕ್ಲಚ್ ಅಂದ್ರೆ ಗಾಡಿ ಸ್ಲೀಪಿಂಗ್ ಮೋಡ್ ಹೋಗುತ್ತೆ. ಓಕೆ ಸ್ಲೀಪ್ ಮೋಡ್ ಆಪ್ಷನ್. ಓಕೆ ಓಕೆ. ಸೊ ಗಾಡಿ ಕಂಪ್ಲೀಟ್ಲಿ ಸ್ಟಾಪ್ ಆಗಿರಲ್ಲ, ನಿಮ್ಗೆ ಏನಂದ್ರೆ ಫ್ಯೂಲ್ ಕಟ್ ಆಫ್ ಆಗಿರುತ್ತೆ. ಸೊ ಇನ್ ಸಿಟಿಲಿ ನಾರ್ಮಲ್ ಟ್ರಾಫಿಕ್ ಇರಬೇಕಾದ್ರೆ ನಾವು ಐಡ್ಲಿಂಗ್ ಅಲ್ಲಿ ಇದ್ದಾಗ ಕಂಪ್ಲೀಟ್ ಸ್ಲೀಪ್ ಹೋಗುತ್ತೆ, ಇಮಿಡಿಯೇಟ್ ಕ್ಲಚ್ ಸಮೇತಾಗ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ನಿಮ್ಗೆ ಫ್ಯೂಲ್ ಕನ್ಸಂಪ್ಷನ್ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಮೋರ್ ಮೈಲೇಜ್ ಸರ್. ಸೊ ಮೈಲೇಜ್ ಇಂಪ್ರೂವ್ ಆಗೋಕೆ ಇದು ಒಂದು ರೀಸನ್. ಖಂಡಿತ ಸರ್. ನೆಕ್ಸ್ಟ್ ಸೀಟ್ ಅಂತ ಬಂದಾಗ ಸೀಟ್ ಏನು ಅಡ್ಜಸ್ಟಬಲ್ ಇದೆಯಾ? ಬರುತ್ತೆ ಸರ್. ನಿಮಗೆ ಹೈಟ್ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ ಮತ್ತೆ ಮೂವ್ಮೆಂಟ್ ಇದೆ ಫ್ರಂಟ್ ಟು ಬ್ಯಾಕ್. ನಿಮ್ಗೆ ಯಾವ ಕನ್ವೀನಿಯಂಟ್ ಬೇಕು, ಡ್ರೈವರ್ ಕಂಫರ್ಟ್ ಏನ್ ಬೇಕು ಅದನ್ನ ಬೇಕಾದ್ರೂ ಮಾಡಬಹುದು. ಓಕೆ. ಸೊ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಎಲ್ಲಾ ವರ್ಷನ್ಸ್ ಗಳಲ್ಲೂ ಇಲ್ಲ, ಎಲ್ಲಾ ವರ್ಷನ್ ಅಲ್ಲಿ ಇಲ್ಲ. ZX ಆಗುತ್ತೆ ಸರ್. ಯಾವ್ದಾದ್ರು ಡೋರ್ ಇದು ಇತ್ತು ಅಂದ್ರೆ ಎಕ್ಸಾಂಪಲ್ ನೀವು ಹೊರಗಡೆ ಇಳಿತೀವಿ, ಸೊ ಯಾವ್ದಾದ್ರು ಒಂದ್ ಡೋರ್ ಓಪನ್ ಇತ್ತು ಅಂದ್ರೂ ಲಾಕ್ ಆಗಲ್ಲ, ಅನ್ಲಾಕ್ ಆಗತ್ತೆ, ಲಾಕ್ ಆಗಲ್ಲ. ಸೊ ಇನ್ಕ್ಲೂಡಿಂಗ್ ನಿಮ್ಗೆ ಬಾನೆಟ್ ಸಮೇತ ಕ್ಲೋಸ್ ಆಗಿರಬೇಕು. ಬಾನೆಟ್ ಓಪನ್ ಇದ್ರೂ ಸೊ ಸ್ಮಾರ್ಟ್ ಕೀ ವರ್ಕ್ ಆಗಲ್ಲ, ಲಾಕ್ ಆಗಲ್ಲ. ಓಕೆ. ಸೊ ಇದ್ರದ್ದು ಪ್ರೈಸಿಗೆ ಅಂತ ಬಂದ್ರೆ ಸೊ ಬೇಸಿಕ್ ಮಾಡೆಲ್ ಸೊ ಬೇಸಿಕ್ ವರ್ಷನ್ ಅಂತ ಹೇಳಿದ್ರೆ ಎಕ್ಸ್ ಶೋರೂಮ್ 649 ಇಂದ ಸ್ಟಾರ್ಟ್ ಆಗುತ್ತೆ. 6,49,000 LXi ಬೇಸಿಕ್ ವರ್ಷನ್. ಸೊ ಆ ವರ್ಷನ್ ಅಲ್ಲಿ ನಮಗೆ ಏನೇನು ಆಪ್ಷನ್ಸ್ ಇರುತ್ತೆ ಅದರಲ್ಲಿ? ಸೊ ನಿಮಗೆ AC, ಪವರ್ ಸ್ಟೇರಿಂಗ್, 6 ಏರ್ ಬ್ಯಾಗ್ಸ್, ರಿವರ್ ಪಾರ್ಕಿಂಗ್ ಸೆನ್ಸರ್, ಸೀಟ್ ಬೆಲ್ಟ್ ರಿಮೈಂಡರ್, ಸ್ಪೀಡ್ ಅಲರ್ಟ್ ಸಿಸ್ಟಮ್, ಆಲ್ ಡೋರ್ ಪವರ್ ವಿಂಡೋಸ್, ಅಷ್ಟು ಫೀಚರ್ಸ್ ಸಿಗುತ್ತೆ. ಬೇಸಿಕ್ ವರ್ಷನ್ ಇಂದಾನೆ ಸಿಗುತ್ತೆ. ಸೊ ಟಾಪ್ ಎಂಡ್ ಅಂತ ಮಾಡಲ್ ಬಂದಾಗ ಫುಲ್ ಟಾಪ್ ಎಂಡ್ ಅಂತ ಅದಕ್ಕೆ ಪ್ರೈಸ್ ಎಷ್ಟಿದೆ? ಫುಲ್ ಟಾಪ್ ಎಂಡ್ ಅಂತ ಬಂದಾಗ ನಿಮಗೆ 9,16 ಆಗುತ್ತೆ. 9,16 16,000. ಹೌದು, ಎಕ್ಸ್ ಶೋರೂಮ್ 9,16,500 ಬರುತ್ತೆ. ಓಕೆ, ಫುಲ್ ಟಾಪ್ ಎಂಡ್. ಸೊ ಇವಾಗ ನೀವು ಬೇಸಿಕ್ ಮಾಡೆಲ್ ಅಂದ್ರೆ ಲೋವರ್ ವರ್ಷನ್ 6,49,000 ಅಂತ ಹೇಳಿದ್ರೆ ಅದು ಶೋರೂಮ್ ಪ್ರೈಸ್, ಎಕ್ಸ್ ಶೋರೂಮ್ ಪ್ರೈಸ್. ಸೊ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಿ ನಾನು ತಗೋಬೇಕು ಅಂದ್ರೆ ಕಂಪ್ಲೀಟ್ ಎಷ್ಟಾಗುತ್ತೆ? ಸೊ ನಿಮಗೆ ಬೇಸಿಕ್ ವರ್ಷನ್ ಬಂದು 8,13,000 ಆಗುತ್ತೆ. 8,13,000 ರೂಪಾಯಿ ಕೊಟ್ಟರೆ ನಾನು ಗಾಡಿ ಮನೆಗೆ ತೊಗೊಂಡೋಗ್ಬೋದು. ಖಂಡಿತ, ಬೇರೆ ಎಕ್ಸ್ಟ್ರಾ ಏನು ಖರ್ಚು ಏನಿರಲ್ಲ. ಓಕೆ. ಆ ಗಾಡಿ ರನ್ನಿಂಗ್ ಏನು ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ವಿತ್ ನಂಬರ್ ಪ್ಲೇಟ್ ಸಮೇತ ನಾವು ಡೆಲಿವರಿ ಕೊಡ್ತೀವಿ. ಅದೇ ಟಾಪ್ ಎಂಡ್ ಮಾಡಲ್ಲ ಅಂದ್ರೆ ಎಷ್ಟಾಗುತ್ತೆ? ಸೊ 11,41,000 ಆಗುತ್ತೆ. 11,41,000 ಆನ್ ರೋಡ್ ಪ್ರೈಸ್ ವಿತ್ ಕಂಪ್ಲೀಟ್ ಫೀಚರ್ಸ್. ಇಲ್ಲಿ ಏನು ಗಾಡಿ ಈ ಗಾಡಿ ಎಲ್ಲಿ ನಿಂತಿದೆ, ಈ ಗಾಡಿ ಬಂದು 11,14,000 ವಿತ್ ಡ್ಯುಯಲ್ ಕಲರ್. ಹೌದು, ಡ್ಯುಯಲ್ ಕಲರ್ ಅಂದ್ರೆ ರೂಫ್ ಡಿಫರೆಂಟ್ ಕಲರ್ ಇರುತ್ತೆ, ಬಾಡಿ ಡಿಫರೆಂಟ್ ಕಲರ್ ಇರುತ್ತೆ. ಖಂಡಿತ. 11,41,000 ಆನ್ ರೋಡ್ ಪ್ರೈಸ್. ಹೌದು. ಸೊ ನಾನು ಇವಾಗ ಈ ಗಾಡಿ ತಗೊಂಡಾಗ ಆಕ್ಸೆಸರೀಸ್ ಅಂತ ನೀವು ಇಲ್ಲಿ ಏನು ಕೊಡ್ತೀರಾ ಎಕ್ಸ್ಟ್ರಾ? ಸೊ ನಮ್ಮ ಕಡೆಯಿಂದ ಅಂದ್ರೆ ಬೈ ಡಿಫಾಲ್ಟ್ ಬಂದು ನಿಮಗೆ ಮ್ಯಾಟು, ಮಡ್ ಫ್ಲಾಪು, ಆಯಿಡಲ್ಲು, ಪರ್ಫ್ಯೂಮು, ನಂಬರ್ ಪ್ಲೇಟು, ಬಾಡಿ ಕವರು, ವ್ಯಾಕ್ಯೂಮ್ ಕ್ಲೀನರು, ಸೊ ಚಾರ್ಜರು, ಅಡಾಪ್ಟರ್, ಕ್ಲಾತು, ಸೊ ಅದೆಲ್ಲ ಬೈ ಡಿಫಾಲ್ಟ್ ಆಕ್ಸೆಸರೀಸ್ ಕೊಡ್ತೀರಾ. ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಚಾರ್ಜಸ್ ಏನಿರಲ್ಲ, ಬೈ ಡಿಫಾಲ್ಟ್ ಎಕ್ಸ್ ಶೋರೂಮ್ ಇದ್ರಲ್ಲಿ ಆಡ್ ಆಗಿರುತ್ತೆ, ಪ್ರೈಸ್ ಎಷ್ಟಲ್ಲಿ ಆಡ್ ಆಗಿರುತ್ತೆ. ಓಕೆ. ಸೊ ನೀವು ಅಡಿಷನಲ್ ಆಕ್ಸೆಸರೀಸ್ ಅಂದ್ರೆ ಅದಕ್ಕೆ ಅಡಿಷನಲ್ ಚಾರ್ಜ್ ಮಾಡಿ. ಅಡಿಷನಲ್ ಆಕ್ಸೆಸರೀಸ್ ಅಂದ್ರೆ ಯಾವ್ಯಾವುದು? ಎಕ್ಸಾಂಪಲ್ ನಿಮಗೆ ಸೈಡ್ ಮೋಲ್ಡಿಂಗ್ ಆಗಿರ್ಬೋದು, ಅಂದ್ರೆ ಸೈಡ್ ಮೋಲ್ಡಿಂಗ್. ಓಕೆ. ಸೊ ರೈನ್ ವೈಸರ್, ವಿಂಡೋ ಫ್ರೇಮ್ ಕಿಟ್ಟು, ಮತ್ತೆ ಸ್ಕರ್ಟಿಂಗ್ಸ್ ಬರುತ್ತೆ ಸರ್. ನಿಮಗೆ ಗ್ರ್ಯಾಂಡ್ ಲುಕ್ಗೆ ಸುತ್ತ ಗಾಡಿ ಫುಲ್ 4 ಸೈಡ್ ಬಂದು ಫ್ರಂಟ್ ರೇರು ಸೈಡ್ಸ್ ಬ್ಲಾಕ್ ಸ್ಕರ್ಟಿಂಗ್ ಬರುತ್ತೆ. ಆ ಸ್ಕರ್ಟಿಂಗ್ ಮಾಡಿದ್ರೆ ನಿಮಗೆ ಸ್ಪೋರ್ಟ್ಸ್ ಲುಕ್ ಬರುತ್ತೆ. ಅದು ಅಡಿಷನಲ್ ಅಕ್ಸೆಸರೀಸ್ ಅಲ್ಲಿ ಬರುತ್ತೆ. ಅದನ್ನ ಬೇಕಾದ್ರೂ ನೀವು ಹಾಕಿಸ್ಕೋಬಹುದು. ಸೊ ಅದು ಇಂಡಿವಿಜುವಲ್ ಪಾರ್ಟ್ಸ್ ಅಲ್ಲೂ ಸಿಗುತ್ತೆ ಸರ್, ಒಂದು ಟೋಟಲ್ ಕಿಟ್ ಪ್ರೈಸ್ ಅಲ್ಲೂ ಸಿಗುತ್ತೆ ಸರ್. ತಗೊಂಡಾಗ 35,000 ವರೆಗೂ. 35,000 ಕಿಟ್. ಆ ಕಿಟ್ ಅಲ್ಲಿ ಸೈಡ್ ಏನೇನ್ ಬರುತ್ತೆ? ಸ್ಕರ್ಟಿಂಗ್ಸ್, ಸೀಟ್ ಕವರ್ಸ್ ಇನ್ಕ್ಲೂಡ್ ಆಗುತ್ತೆ. ಮ್ಯಾಟ್ ಅಲ್ಲಿ ಒಂದು ಕ್ವಶನ್ಸ್ ಯಾವಾಗ್ಲೂ ಇರುತ್ತೆ, ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ಏನೇ ಕಾರ್ ಪರ್ಚೇಸ್ ಮಾಡ್ಬೇಕಾದ್ರೂ ಒಂದು ಮೈಲೇಜ್ ನೋಡ್ತೀವಿ, ಒಂದು ಬೆಲೆ ಕಡಿಮೆ ಯಾವ್ದು ಸಿಗುತ್ತೋ ಅದ್ ನೋಡ್ತೀವಿ. ಖಂಡಿತ. ಸೊ ನಾರ್ಮಲ್ ಆಗಿ ಇನ್ನೊಂದು ಕಡೆದ ಒಂದು ಪ್ರಶ್ನೆ ಏನಂದ್ರೆ, ಈ ವೆಹಿಕಲ್ ಅಲ್ಲಿ ಹೊಸ ಸ್ವಿಫ್ಟ್ ಅಲ್ಲಿ CNG ವರ್ಷನ್ ಇದೆಯಾ ಅಂತ? ಸರ್ CNG ವರ್ಷನ್ ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಬರ್ತಿರೋ ವೆಹಿಕಲ್ಗೆ 25.75 ವರೆಗೂ ಮೈಲೇಜ್ ಇರುವಾಗ ಸೊ CNG ಪ್ರಶ್ನೆನೇ ಬರಲ್ಲ. ಓಕೆ. ಸೊ ಅದು ಕಾಮನ್ ಆಗಿ ಎಲ್ಲ ಕಸ್ಟಮರ್ ಕೇಳ್ತಾರೆ. CNG ಲಾಂಚ್ ಮಾಡೋ ಆಪ್ಷನ್ ಏನು? ಫ್ಯೂಚರ್ ಅಲ್ಲಿ ನೋಡ್ಬೇಕು ಸರ್, ನೋಡ್ಬೇಕು. ಯಾಕೆಂದ್ರೆ ನಾರ್ಮಲ್ CNG ಅಂದ್ರೆ ಪೆಟ್ರೋಲ್ ವೆಹಿಕಲ್ಗೂ CNG ವೆಹಿಕಲ್ಗೂ ಅರೌಂಡ್ 1.25 ಲಕ್ಷ ರೂಪಾಯಿ ಡಿಫರೆನ್ಸ್ ಬರುತ್ತೆ. 1.25 ಲಕ್ಷ ರೂಪಾಯಿ ಡಿಫರೆನ್ಸ್ ಬರುತ್ತೆ.